ಇವತ್ತು ನಾವು ಸ್ಟೇರ್ ಕೇಸ್ಗೆ ಯಾವ ಗ್ರಾನೈಟ್ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸೊ ಫ್ಲೋರ್ ನೋಡ್ಬೋದು ನಿಮಗೆ ಒಂದು ಲಪೋತ್ರ ಫಿನಿಶ್ನ. ಸೊ ಲಪೋತ್ರ ಫಿನಿಶ್ ಯಾಕೆ ಯೂಸ್ ಮಾಡಬೇಕು, ಬೇರೆ ಯಾವುದು ನೈಸ್ ಗ್ರಾನೈಟ್ ಯಾಕೆ ಯೂಸ್ ಮಾಡಬಾರ್ದು, ಸೊ ಯಾಕೆ ಲಪೋತ್ರನೇ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ಥಿಂಗು ಏನಂತ ಹೇಳಿದ್ರೆ, ಲಪೋತ್ರ ನಮಗೆ ಸ್ವಲ್ಪ ಆ್ಯಂಟಿ ಸ್ಕಿಡ್ ಥರ ಇರುತ್ತೆ, ರಫ್ ಸರ್ಫೇಸ್ ಇರುತ್ತೆ. ಸೊ ನಮಗೆ ಸ್ಟೇರ್ ಕೇಸ್ ಮೇಲೆ ನೀರು ಬಿದ್ರೂ ಸ್ಕಿಡ್ ಆಗಲ್ಲ, ಮತ್ತು ಹಾಗೇನು ನಮಗೆ ನಡೀತಾ ಇದೀವಿ ಅಂತಂದ್ರೆ ನಮ್ಗೆ ಗ್ರಿಪ್ ಇರುತ್ತೆ. ಯಾಕಂದರೆ ಡೌನಲ್ಲಿ ಉಲ್ಟಾ ಹೋಗ್ಬೇಕಾದ್ರೆ ನಮ್ಗೆ ನೈಸ್ ಇತ್ತಂತಂದ್ರೆ ಚೂರು ನೀರು ಬಿದ್ದಿದ್ರು ಕೂಡ ಜಾರಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರನೇ ನಾವು ಲಪೋತ್ರ ಯೂಸ್ ಮಾಡೋದಾಗ್ಬೋದು, ಇಲ್ಲಾಂತಂದರೆ ಇದಕ್ಕೆ ಮತ್ತೆ ಗ್ರೂ ಡಿಸೈನ್ಸ್ ಮಾಡೋದಾಗ್ಬೋದು, ಅದನ್ನೆಲ್ಲ ಮಾಡಬೇಕಾಗತ್ತೆ. ಬಟ್ ಇವಾಗ ನಾರ್ಮಲ್ ಗ್ರಾನೈಟ್ ರೇಟ್ಗೆ ಇವಾಗ ಲಪೋತ್ರ ಕೂಡ ಅದೇ ರೇಟಲ್ಲೇ ಸಿಗ್ತಾ ಇದೆ, ಅರೌಂಡ್ 100 rupees per square feet ಸಿಗ್ತಾ ಇದೆ. ಸೊ ಅದಕ್ಕೋಸ್ಕರನೇ ಲಪೋತ್ರ ಯೂಸ್ ಮಾಡ್ಕೊಂಡ್ರೆ ಬೆಸ್ಟ್ ಅಂತ ಹೇಳ್ಬೋದು. ಆ್ಯಂಡ್ ಅಗೇನ್ ಇದ್ರದ್ದು ಡಿಸಡ್ವಾಂಟೇಜ್ ಏನಂತ ಹೇಳಿದ್ರೆ, ಏನಾನ ಚಿಕ್ಕದೇನ ಟೆಕ್ಸ್ಚರ್ಸ್ ಇತ್ತು ಅಂತ ಹೇಳಿದ್ರೆ ನಮಗೆ ಅದ್ರ ಮೇಲೆಗಡೆನ ಡಸ್ಟ್ ಏನಾನ ಕುಂತ್ಕೊಂತು, ಆಮೇಲೆ ಅದ್ರ ಮೇಲೆಗಡೆನ ಕೆಸರಲ್ಲಿ ಓಡಾಡಿದ್ವಿ, ಸೊ ಮೇಂಟೈನ್ ಕ್ಲೀನಾಗಿ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ಕ್ಲೀನೇ ಆಗಲ್ಲ. ಅದು ಒಂದು ಡ್ರಾಬ್ಯಾಕ್ ಅಂತ ಹೇಳ್ಬೋದು. ಸೊ ಸ್ವಲ್ಪ ಆಚೆ ಸ್ವಲ್ಪ ಟೆಕ್ಸ್ಚರ್ ಎಲ್ಲ ಸ್ವಲ್ಪ ದೊಡ್ಡದಾಗಿ ಇರೋದನ್ನ ತೊಗೊಂಡ್ವಿ ಅಂತ ಹೇಳಿದ್ರೆ ನಮಗೆ ಮೇಂಟೆನೆನ್ಸ್ಗೆ ಈಸಿ ಆಗಿರುತ್ತೆ. ಆಮೇಲೆ ನೋಡೋಕ್ಕೂ ಔಟ್ಲುಕ್ ಕೂಡ ನೋಡ್ಬೋದು. ಸೊ ಒಂದು ಗ್ರ್ಯಾಂಡ್ ಔಟ್ಲುಕ್ ಬರುತ್ತೆ ಅಂತ ಹೇಳ್ಬೋದು.